ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MISವ ಮಲ್ಲಪ್ಪ ಜೋತವರು. ಆದ್ಮೇಲೆ ವಿಶೇಷವಾಗಿ ಗಣಿ ನಿಮಗೆ ಹೇಗಾರು ಕೇಳ್ತಾ ಇದ್ದೀರಿ, ನಿರಂತರವಾಗಿ ಗಣಿ ಹರಾಜು ಗಣಿಗಳ ಮಾರಾಟ ಅದು ಕೇಳ್ತಾ ಇರ್ತೀರಿ. ಕಾಡನ್ನು ಒಟ್ಟಿನಲ್ಲೇ ನಾಶ ಮಾಡುವಂಥ ಕೆಲಸ ಮುಂದಿನ ಜನಾಂಗಕ್ಕೆ ಇಲ್ಲದಂಗೆ ಮಾಡೋದು ಕೆಲಸ ನಡೀತದೆ ಏನೋ ಅನ್ನೋದು ಸಂಶಯ ಮೂಡುವ ಸಂದರ್ಭದಲ್ಲೇ ಕಾಡಿನ ಒಪ್ಪಿಗಿಲ್ಲದೆ ಅಂದರೆ ಅರಣ್ಯ ಇಲಾಖೆ ಒಪ್ಪಿಗಿಲ್ಲದೆ ಈ ವರ್ಜಿನ್ ಅನ್ನುತ್ತಿರುವಂಥ ಅರಣ್ಯವನ್ನು ಅದೊಂದು ಬ್ಲಾಕ್ 7 ಬ್ಲಾಕ್ಗಳಿದ್ದಾವೆ ಸಂಡೂರಿನಲ್ಲೇ. ಆ ಬ್ಲಾಕ್ಗಳನ್ನು ಸಹಿತ ಹರಾಜಿಗೆ ಹಾಕಿದ್ದಾರೆ. ಅರಣ್ಯ ಇಲಾಖೆ ಒಪ್ಪಿಗೆ ಇಲ್ಲದ ಅಂದರೆ ಯಾವುದೇ ಬ್ಲಾಕನ್ನು ನೀವು ಹರಾಜು ಹಾಕಬೇಕಾಗಿದ್ರೆ ಅರಣ್ಯ ಇಲಾಖೆ ಏನು ಒಪ್ಪಿಗೆ ಪಡ್ಕೋಬೇಕಾಗ್ತದೆ ಅದಿಲ್ಲ. ಮತ್ತು ಇದು ಮಾಡೋದು ತಪ್ಪು ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಅಲ್ಲಿ ಜನರಿಗೆ ಗೊತ್ತಿರುವಂಥ ವಿಷಯ ಮತ್ತು ನಮ್ಮ ಜನರಿಗೆ ತಿಳ್ಕೊಬೇಕಂತ ವಿಷಯ. ಅದರಲ್ಲೂ ನಮ್ಮ SR ಹಿರೇಮಠ ಇವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಪ್ಪ ಅಂತಂದ್ರೆ ಇವರು ನಿರಂತರವಾಗಿ ಹೋರಾಟಗಳಿದ್ದಾರೆ. ಪಾಪ ಅವ್ರಿಗೆ ಸಪೋರ್ಟ್ ಇಲ್ದಂಗೆ ಆಗಿ ಹೋಗ್ಬಿಟ್ಟದಿಲ್ಲ. ಸಪೋರ್ಟ್ ಅಂದರೆ ಏನು, ಈ ಬುದ್ಧಿವಂತ ವರ್ಗದವರು ಅದು ತಿಳುವಳಿಕೆಯವರು ಭಾಳಷ್ಟು ಜನ ಅದು ನಾವೇನು ಕರ್ಕೊಳ್ತೀವಿ, ಮಧ್ಯಮ ವರ್ಗದ ಜನ ಏನಂತೀವಿ, ಇವ್ರು ಇದ್ರ ಬಗ್ಗೆ ಹೆಚ್ಚಿಗೆ ಒಲವು ತೋರಿಸೋದಿಲ್ಲ. ಇವ್ರು ಏನು ಪಾಪ ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಈ ವರ್ಜಿನ ಕಾಡು ಬಗ್ಗೆನೂ, ಈ ಕಾಡಿನ ಬಗ್ಗೆ, ಅರಣ್ಯದ ಬಗ್ಗೆ, ಖನಿಜದ ಬಗ್ಗೆ ಭಾಳ ಕಾಳಜಿ, ನೀರು ನೆಲ ಜಲಗಳ ಬಗ್ಗೆ ಈ ವ್ಯಕ್ತಿ ಇವತ್ತೇನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ವರ್ಜಿನ್ ಅರಣ್ಯ ಎಂಬುದು ಮಾನವ ಸೃಷ್ಟಿಸಲು ಸಾಧ್ಯವೇ ಆಗಲಾರದಷ್ಟು ದೊಡ್ಡ ಪ್ರದೇಶ. ಯಾಕೆಂದರೆ ಮನುಷ್ಯ ತಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಮರಳಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಕಾಡನ್ನು. ಅಂಥ ಕಾಡ, ಇಂಥ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಒಪ್ಪಿಗೆ ಕೊಡತಕ್ಕದ್ದಲ್ಲ. ಕಾಡು ನಾಶ ಆಗ್ತದೆ. ಈಗಾಗಲೇ ನಿನ್ನೆ ನಮ್ಮ ಒಂದು ಎಪಿಸೋಡಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅದನ್ನು. ಈಗ ಅದರ ಮುಂದುವರಿಕೆಯಾಗಿ ಇಂಥ ಕಾಡನ್ನು, ವನ್ಯಜೀವಿಗಳಿರುತ್ತಿರುವಂಥ ಕಾಡನ್ನು ಕೊಡಲೇಬಾರದು.